ಕೊಡಗಿನ ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮತ್ತು ಭಾಗಮಂಡಲ ತ್ರಿವೇಣಿ ಸಂಗಮ ಕೂಡ ಮುಳುಗಡೆ ಆಗಿರುವಂಥದ್ದು. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಲನ ರವಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಮಳೆ ಆಗ್ತಾ ಇದೆ, ಎಷ್ಟು ದಿನ ಆಯಿತು ಮಳೆ ಆರಂಭ ಆಗಿರಲಿ ಅಂತ ಹೇಳುವಂಥದ್ದು? ಸರ್, ನಮಗೆ ಮಳೆ ಮೇಯಿಂದನೇ ಆರಂಭ ಆಗಿದೆ. ಯಾಕೆ ಅಂತ ಹೇಳಿದರೆ ನಮಗೆ ಮೇ ಎಂಡಿಗೆ ಆಗೋತ್ತಿಗೆ 57 ಇಂಚು ಮಳೆ ಸುರಿದಿದೆ. ಈ ತನಕ 2016 ಒಂದು ಸ್ವಲ್ಪ ಮಳೆ ಬಂದಿತ್ತು, ಅದ್ಮೇಲೆ ಇದೇ ಹೈಯೆಸ್ಟ್ ಮಳೆ ಬಂದಿರೋದು, 60 ಇಂಚು ದಾಖಲೆ. ಈಗ ಒಂದು 3 ದಿನದಿಂದ ನಮಗೆ ಹೆಚ್ಚು ಕಡಿಮೆ 16 ಇಂಚು ಮಳೆ ಆಯಿತು 3 ದಿನದಿಂದ. ಅದರ ಪ್ರಭಾವ ಈಗ ಹೊಳೆ ತುಂಬಿ ಹರಿತಾ ಇದ್ದಾಳೆ ಕಾವೇರಿ. ಅಂದರೆ ಈಗ ಮೊದಲೆಲ್ಲ ತುಂಬ ಸಮಸ್ಯೆ ಆಗ್ತಿತ್ತು ಮಳೆ ಬಂದಾಗ, ಈ ರಸ್ತೆ, ನಾಲ್ಕು ರಸ್ತೆ ಸಂಪೂರ್ಣ ಮುಳುಗಡೆ ಆಗುವಂಥದ್ದು. ಈಗ ಮೇಲ್ಸೇತುವೆ ಆಗಿದೆ, ಯಾವ ರೀತಿ ಅನುಕೂಲ ಆಗಿದೆ ಅಂತ ಹೇಳುವಂಥದ್ದು? ಸರ್, ಮೇಲ್ಸೇತುವೆಯಿಂದ ತುಂಬ ಅನುಕೂಲ ಆಗಿದೆ ಜನತೆಗೆ. ಇಲ್ಲಿ ವಯಸ್ಸಾದವರು, ಕಾಯಿಲೆಸ್ತರು, ಅದು ಬಿಟ್ಟರೆ ಗರ್ಭಿಣಿಯರು, ಮಕ್ಕಳು, ಇಂಥವರಿಗೆಲ್ಲ ತುಂಬ ಅನುಕೂಲ ಅಂದರೆ ತುಂಬ ಅನುಕೂಲ ಆಗಿದೆ. ಯಾತ್ರಾರ್ಥಿಗಳಿಗೂ ತುಂಬ ಅನುಕೂಲ ಆಗಿದೆ. ಮೊದಲು ನೀವು ಈ ಕಡೆಗೆ ಬರಬೇಕಂದ್ರೆ ನೀವೇ ಬೋಟಿನ ಮೂಲಕ ಬರಬೇಕಿತ್ತು. ಇವಾಗ ಏನಿಲ್ಲ, ಫ್ಲೈಓವರ್ ಇದೆ, ಅದರಿಂದ ಎಲ್ಲಿಗೂ ಬೇಕಿದ್ರೆ ಹೋಗ್ಬೋದು ನಮಗೆ. ಅದರಿಂದ ಒಂದು ಅನುಕೂಲನೇ ಆಗಿದೆ ಫ್ಲೈಓವರಿಂದಾಗಿ. ಅಂದರೆ ಮೊದಲು ತಲಕಾವೇರಿಗೆ ರಸ್ತೆ ಸಂಪರ್ಕ ಕಡಿತ ಆಗ್ತಾ ಇತ್ತಾ ಹೇಗೆ ಅಂತ ಹೇಳುವ? ರಸ್ತೆ ಕಂಪ್ಲೀಟ್ ಕಡಿತ ಆಗ್ತಾ ಇತ್ತು. ಬೋಟಿನಲ್ಲೇ ಹೋಗಬೇಕಿತ್ತು. ಬೋಟಿನಲ್ಲೇ ಆದರೂ ಸಹ ಸುಮಾರು ಸೊಂಟದ ನೀರಿಗೆ ನಡ್ಕೊಂಡು ಆಮೇಲೆ ಇಲ್ಲಿಂದ ವೆಹಿಕಲ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಬಂದಂಥ ವೆಹಿಕಲ್ ಯಾವುದು ಹೋಗ್ತಾ ಇರಲಿಲ್ಲ. ಈಗ ವೆಹಿಕಲ್ ಸಲೀಸಾಗಿ ತಲಕಾವೇರಿವರೆಗೆ ಹೋಗ್ಬೋದು. ಫ್ಲೈಓವರಿಂದ ಅನುಕೂಲ ಆಗಿದೆ ಜನತೆಗೆ. ಅದರಲ್ಲಿ ಸ್ಪೆಷಲ್ ಆಗಿ ಹೇಳೋದಾದರೆ ಭಾಗಮಂಡಲ ಜನತೆಗಂತೂ ತುಂಬ ಅನುಕೂಲ ಆಗಿದೆ. ಇಲ್ಲೊಂದು 3-4 ಗ್ರಾಮ ಪಂಚಾಯತಿ, ಕರಿಕೆ ಆಗಿರ್ಬೋದು, ಭಾಗಮಂಡಲ ಆಗಿರ್ಬೋದು, ಅಯ್ಯಂಗೆರೆ ಆಗಿರ್ಬೋದು, ಎಲ್ಲರಿಗೂ ಅನುಕೂಲದ ವ್ಯವಸ್ಥೆ ಆಗಿದೆ. ಸರ್, ಈಗಾಗಲೇ ಒಂದು 3 ಅಂಗಡಿ ಮುಳುಗಡೆ ಆಗಿದೆ. ಈಗ ಮತ್ತೆ ನೀರು ಹೆಚ್ಚಾದರೆ, ಈಗ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿದೆ. ಹೆಚ್ಚು ನೀರು ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಸುತ್ತಮುತ್ತ ಜನರಿಗೆ, ಯಾವ ರೀತಿ ಅಂತ ಹೇಳುವ? ಈ ಅಂಗಡಿಗಳು ವರ್ಷಂಪ್ರತಿ ಮುಳುಗಡೆ ಆಗುವಂಥದ್ದೇ ನಮ್ಮಲ್ಲಿ ನೀರು ಬರುವಂಥ ಸಂದರ್ಭದಲ್ಲಿ. ಮತ್ತು ತಾತ್ಕಾಲಿಕ ಅಂಗಡಿಗಳು ಅದು. ಆ ಹೇಗೆಂತ ಹೇಳಿದರೆ ಅವರು ಮಾಮೂಲಿ ಜೂನ್ 1 ಆಗೋತ್ತಿಗೆ ಅಂಗಡಿಯನ್ನು ಬಿಚ್ಚಿ ಹೋಗ್ತಾ ಇದ್ದರು. ಈ ಬಾರಿ ಅಲ್ಲೇ ಕೂತಿದ್ದಾರೆ. ಮಳೆಯನ್ನು ಮೊನ್ನೆ ಮೇಲಿ ಬಂದ ಕಾರಣ ಮಳೆ ಕಡಿಮೆ ಇರುವುದು ಅಂತ ಹೇಳುವಂಥ ಉದ್ದೇಶದಿಂದ ಮುನ್ನೆಚ್ಚರಿಕೆಯಾಗಿ ಅವರು ಹೋಗಲಿಲ್ಲ. ನಾವಂತೂ ಪಂಚಾಯಿತಿ ಕಡೆಯಿಂದ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೀವಿ, ನೀವು ಇಲ್ಲಿಂದ ಸ್ಥಳಾಂತರಗೊಳ್ಳಿ ಅಂತ ಹೇಳುವಂಥ ತಾತ್ಕಾಲಿಕ ಅಂಗಡಿಗಳು. ಈಗ ಮಳೆ ಹೆಚ್ಚಾದಾಗ ಒಂದು 2-3 ವರ್ಷ ದೇವಸ್ಥಾನದ ಒಳಗೆ ನೀರು ಬಂದಿತ್ತು 18-19ರಲ್ಲಿ. ಆ ರೀತಿ ಏನಾದರೂ ಪರಿಸ್ಥಿತಿ ಇದೆಯಾ? ಮಳೆ ಹೇಗಿದೆ ಅಂತ ಹೇಳುವಂಥದ್ದು? ಸರ್, ಈ ವರ್ಷದ ಮಳೆಯ ಪ್ರಭಾವ ನೋಡಿದರೆ ಏನು ನಮ್ಮಲ್ಲಿ 19-20ರಲ್ಲಿ ಮಳೆ ಹೊಡಿತು, ಅದೇ ಪರಿಸ್ಥಿತಿಗೆ ಬರ್ಬೋದು. ಆಗಿದ್ದರೆ ದೇವಸ್ಥಾನದ ಒಳಗಡೆನೂ ನೀರು ಹೋಗುವ ತುಂಬ ಚಾನ್ಸಸ್ ಇದೆ. ಇವತ್ತು ಮಳೆ ಜಾಸ್ತಿ ಇದೆಯಾ ಹೇಗೆ ಅಂತ? ಇವತ್ತು ಮಳೆ ಜಾಸ್ತಿ ಇದೆ. ಇವತ್ತು ಬೆಳಿಗ್ಗೆ ಆದ ಮೇಲೇ ಮಳೆ ಜಾಸ್ತಿ ಆಗಿರುವಂಥದ್ದು. ಬೆಳಿಗ್ಗೆ ಏನು ನೀರು ಇರಲಿಲ್ಲ ರಸ್ತೆ ಮೇಲೆ. ಬೆಳಿಗ್ಗೆ 6:30ಯಿಂದ ನಂತರ ಈ ನೀರು ಬಂದಿರುವಂಥದ್ದು ಇಲ್ಲಿ. ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದ ಮಳೆ ಜಾಸ್ತಿ ಆಗ್ತಿದೆ ಅಂತ ಇವರು ಹೇಳ್ತಿದ್ರೆ, ನೀರು ಕ್ಷಣಕ್ಕೂ ಇಲ್ಲಿ ಏರಿಕೆ ಆಗ್ತಿದೆ. ಅಂದರೆ 2018-19ರಲ್ಲಿ ಧಾರಾಕಾರ ಮಳೆ ಆದಾಗ ಬಗಂಡೇಶ್ವರ ದೇವಸ್ಥಾನದ ಒಳಗೂ ನೀರು ನುಗ್ಗಿತ್ತು. ಅದೇ ರೀತಿ ಆಗ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ನೋಡಬೇಕು, ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ 2-3 ದಿವಸ ಭಾರಿ ಮಳೆ ಆಗುತ್ತೆ ಅಂತೇಳಿ. ಅದಕ್ಕೆ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮತ್ತು ಭಾಗಮಂಡಲ ತ್ರಿವೇಣಿ ಸಂಗಮ ಕೂಡ ಮುಳುಗಡೆ ಆಗಿರುವಂಥದ್ದು. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಲನ ರವಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಮಳೆ ಆಗ್ತಾ ಇದೆ, ಎಷ್ಟು ದಿನ ಆಯಿತು ಮಳೆ ಆರಂಭ ಆಗಿರಲಿ ಅಂತ ಹೇಳುವಂಥದ್ದು? ಸರ್, ನಮಗೆ ಮಳೆ ಮೇಯಿಂದನೇ ಆರಂಭ ಆಗಿದೆ. ಯಾಕೆ ಅಂತ ಹೇಳಿದರೆ ನಮಗೆ ಮೇ ಎಂಡಿಗೆ ಆಗೋತ್ತಿಗೆ 57 ಇಂಚು ಮಳೆ ಸುರಿದಿದೆ. ಈ ತನಕ 2016 ಒಂದು ಸ್ವಲ್ಪ ಮಳೆ ಬಂದಿತ್ತು, ಅದ್ಮೇಲೆ ಇದೇ ಹೈಯೆಸ್ಟ್ ಮಳೆ ಬಂದಿರೋದು, 60 ಇಂಚು ದಾಖಲೆ. ಈಗ ಒಂದು 3 ದಿನದಿಂದ ನಮಗೆ ಹೆಚ್ಚು ಕಡಿಮೆ 16 ಇಂಚು ಮಳೆ ಆಯಿತು 3 ದಿನದಿಂದ. ಅದರ ಪ್ರಭಾವ ಈಗ ಹೊಳೆ ತುಂಬಿ ಹರಿತಾ ಇದ್ದಾಳೆ ಕಾವೇರಿ. ಅಂದರೆ ಈಗ ಮೊದಲೆಲ್ಲ ತುಂಬ ಸಮಸ್ಯೆ ಆಗ್ತಿತ್ತು ಮಳೆ ಬಂದಾಗ, ಈ ರಸ್ತೆ, 4 ರಸ್ತೆ ಸಂಪೂರ್ಣ ಮುಳುಗಡೆ ಆಗುವಂಥದ್ದು. ಈಗ ಮೇಲ್ಸೇತುವೆ ಆಗಿದೆ, ಯಾವ ರೀತಿ ಅನುಕೂಲ ಆಗಿದೆ ಅಂತ ಹೇಳುವಂಥದ್ದು? ಸರ್, ಮೇಲ್ಸೇತುವೆಯಿಂದ ತುಂಬ ಅನುಕೂಲ ಆಗಿದೆ ಜನತೆಗೆ. ಇಲ್ಲಿ ವಯಸ್ಸಾದವರು, ಕಾಯಿಲೆಸ್ತರು, ಅದು ಬಿಟ್ಟರೆ ಗರ್ಭಿಣಿಯರು, ಮಕ್ಕಳು, ಇಂಥವರಿಗೆಲ್ಲ ತುಂಬ ಅನುಕೂಲ ಅಂದರೆ ತುಂಬ ಅನುಕೂಲ ಆಗಿದೆ. ಯಾತ್ರಾರ್ಥಿಗಳಿಗೂ ತುಂಬ ಅನುಕೂಲ ಆಗಿದೆ. ಮೊದಲು ನೀವು ಈ ಕಡೆಗೆ ಬರಬೇಕಂದ್ರೆ ನೀವೇ ಬೋಟಿನ ಮೂಲಕ ಬರಬೇಕಿತ್ತು. ಇವಾಗ ಏನಿಲ್ಲ, ಫ್ಲೈಓವರ್ ಇದೆ, ಅದರಿಂದ ಎಲ್ಲಿಗೂ ಬೇಕಿದ್ರೆ ಹೋಗ್ಬೋದು ನಮಗೆ. ಅದರಿಂದ ಒಂದು ಅನುಕೂಲನೇ ಆಗಿದೆ ಫ್ಲೈಓವರಿಂದಾಗಿ. ಅಂದರೆ ಮೊದಲು ತಲಕಾವೇರಿಗೆ ರಸ್ತೆ ಸಂಪರ್ಕ ಕಡಿತ ಆಗ್ತಾ ಇತ್ತಾ ಹೇಗೆ ಅಂತ ಹೇಳುವ? ರಸ್ತೆ ಕಂಪ್ಲೀಟ್ ಕಡಿತ ಆಗ್ತಾ ಇತ್ತು. ಬೋಟಿನಲ್ಲೇ ಹೋಗಬೇಕಿತ್ತು. ಬೋಟಿನಲ್ಲೇ ಆದರೂ ಸಹ ಸುಮಾರು ಸೊಂಟದ ನೀರಿಗೆ ನಡ್ಕೊಂಡು ಆಮೇಲೆ ಇಲ್ಲಿಂದ ವೆಹಿಕಲ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಬಂದಂಥ ವೆಹಿಕಲ್ ಯಾವುದು ಹೋಗ್ತಾ ಇರಲಿಲ್ಲ. ಈಗ ವೆಹಿಕಲ್ ಸಲೀಸಾಗಿ ತಲಕಾವೇರಿವರೆಗೆ ಹೋಗ್ಬೋದು. ಫ್ಲೈಓವರಿಂದ ಅನುಕೂಲ ಆಗಿದೆ ಜನತೆಗೆ. ಅದರಲ್ಲಿ ಸ್ಪೆಷಲ್ ಆಗಿ ಹೇಳೋದಾದರೆ ಭಾಗಮಂಡಲ ಜನತೆಗಂತೂ ತುಂಬ ಅನುಕೂಲ ಆಗಿದೆ. ಇಲ್ಲೊಂದು 3-4 ಗ್ರಾಮ ಪಂಚಾಯತಿ, ಕರಿಕೆ ಆಗಿರ್ಬೋದು, ಭಾಗಮಂಡಲ ಆಗಿರ್ಬೋದು, ಅಯ್ಯಂಗೆರೆ ಆಗಿರ್ಬೋದು, ಎಲ್ಲರಿಗೂ ಅನುಕೂಲದ ವ್ಯವಸ್ಥೆ ಆಗಿದೆ. ಸರ್, ಈಗಾಗಲೇ ಒಂದು 3 ಅಂಗಡಿ ಮುಳುಗಡೆ ಆಗಿದೆ. ಈಗ ಮತ್ತೆ ನೀರು ಹೆಚ್ಚಾದರೆ, ಈಗ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿದೆ. ಹೆಚ್ಚು ನೀರು ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಸುತ್ತಮುತ್ತ ಜನರಿಗೆ, ಯಾವ ರೀತಿ ಅಂತ ಹೇಳುವ?
ಈ ಅಂಗಡಿಗಳು ವರ್ಷಂಪ್ರತಿ ಮುಳುಗಡೆ ಆಗುವಂಥದ್ದೇ ನಮ್ಮಲ್ಲಿ ನೀರು ಬರುವಂಥ ಸಂದರ್ಭದಲ್ಲಿ. ಮತ್ತು ತಾತ್ಕಾಲಿಕ ಅಂಗಡಿಗಳದು. ಆ ಹೇಗೆಂತ ಹೇಳಿದರೆ ಅವರು ಮಾಮೂಲಿ ಜೂನ್ ಫಸ್ಟಿಗೆ ಆಗೋತ್ತಿಗೆ ಅಂಗಡಿಯನ್ನು ಬಿಚ್ಚಿ ಹೋಗ್ತಾ ಇದ್ರು. ಈ ಬಾರಿ ಅಲ್ಲೇ ಕೂತಿದ್ದಾರೆ. ಮಳೆಯನ್ನು ಮೊನ್ನೆ ಮೇಲಿ ಬಂದ ಕಾರಣ ಮಳೆ ಕಡಿಮೆ ಇರುವುದು ಅಂತ ಹೇಳುವಂಥ ಉದ್ದೇಶದಿಂದ ಮುನ್ನೆಚ್ಚರಿಕೆಯಾಗಿ ಅವರು ಹೋಗಲಿಲ್ಲ. ನಾವಂತೂ ಪಂಚಾಯಿತಿ ಕಡೆಯಿಂದ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೀವಿ, ನೀವು ಇಲ್ಲಿಂದ ಸ್ಥಳಾಂತರಗೊಳ್ಳಿ ಅಂತ ಹೇಳುವಂಥ ತಾತ್ಕಾಲಿಕ ಅಂಗಡಿಗಳು. ಈಗ ಮಳೆ ಹೆಚ್ಚಾದಾಗ ಒಂದು 2-3 ವರ್ಷ ದೇವಸ್ಥಾನದ ಒಳಗೆ ನೀರು ಬಂದಿತ್ತು 18-19ರಲ್ಲಿ. ಆ ರೀತಿ ಏನಾದರೂ ಪರಿಸ್ಥಿತಿ ಇದೆಯಾ? ಮಳೆ ಹೇಗಿದೆ ಅಂತ ಹೇಳುವಂಥದ್ದು. ಸರ್, ಈ ವರ್ಷದ ಮಳೆಯ ಪ್ರಭಾವ ನೋಡಿದರೆ ಏನು ನಮ್ಮಲ್ಲಿ 19-20ರಲ್ಲಿ ಮಳೆ ಹೊಡಿತು ಅದೇ ಪರಿಸ್ಥಿತಿಗೆ ಬರ್ಬೋದು. ಹಾಗಿದ್ರೆ ದೇವಸ್ಥಾನದ ಒಳಗಡೆನೂ ನೀರು ಹೋಗುವ ತುಂಬ ಚಾನ್ಸಸ್ ಇದೆ. ಇವತ್ತು ಮಳೆ ಜಾಸ್ತಿ ಇದೆಯಾ ಹೇಗೆ ಅಂತ? ಇವತ್ತು ಮಳೆ ಜಾಸ್ತಿ ಇದೆ. ಇವತ್ತು ಬೆಳಿಗ್ಗೆ ಆದ ಮೇಲೇ ಮಳೆ ಜಾಸ್ತಿ ಆಗಿರುವಂಥದ್ದು. ಬೆಳಿಗ್ಗೆ ಏನು ನೀರು ಇರಲಿಲ್ಲ ರಸ್ತೆ ಮೇಲೆ. ಬೆಳಿಗ್ಗೆ 6:30ಯಿಂದ ನಂತರ ಈ ನೀರು ಬಂದಿರುವಂಥದ್ದು ಇಲ್ಲಿ. ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದ ಮಳೆ ಜಾಸ್ತಿ ಆಗ್ತಿದೆ ಅಂತ ಇವರು ಹೇಳ್ತಿದ್ರೆ, ನೀರು ಕ್ಷಣ ಕ್ಷಣಕ್ಕೂ ಇಲ್ಲಿ ಏರಿಕೆ ಆಗ್ತಿದೆ. ಅಂದರೆ 2018-19ರಲ್ಲಿ ಧಾರಾಕಾರ ಮಳೆ ಆದಾಗ ಬಗಂಡೇಶ್ವರ ದೇವಸ್ಥಾನದ ಒಳಗೂ ನೀರು ನುಗ್ಗಿತ್ತು. ಅದೇ ರೀತಿ ಆಗ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ನೋಡಬೇಕು, ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ 2-3 ದಿವಸ ಭಾರಿ ಮಳೆ ಆಗುತ್ತೆ ಅಂತೇಳಿ. ಅದಕ್ಕೆ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ತಲಕಾವೇರಿ ಭಾಗಮಂಡಲದ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಮತ್ತು ಭಾಗಮಂಡಲ ತ್ರಿವೇಣಿ ಸಂಗಮ ಕೂಡ ಮುಳುಗಡೆ ಆಗಿರುವಂಥದ್ದು. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಾಲನ್ ರವಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಯಾವ ರೀತಿ ಮಳೆ ಆಗ್ತಾ ಇದೆ? ಎಷ್ಟು ದಿನ ಆಯಿತು ಮಳೆ ಆರಂಭ ಆಗಿರಲಿ ಅಂತ ಹೇಳುವಂಥದ್ದು? ಸರ್, ನಮಗೆ ಮಳೆ ಮೇಯಿಂದನೇ ಆರಂಭ ಆಗಿದೆ. ಹೇಗೆ ಅಂತ ಹೇಳಿದರೆ, ನಮಗೆ ಮೇ ಎಂಡಿಗೆ ಆಗೋತ್ತಿಗೆ 57 ಇಂಚು ಮಳೆ ಸುರಿದಿದೆ. ಈ ತನಕ 2016ರಲ್ಲೇ ಒಂದು ಸ್ವಲ್ಪ ಮಳೆ ಬಂದಿತ್ತು. ಆದಮೇಲೆ ಇದೇ ಹೈಯೆಸ್ಟ್ ಮಳೆ ಬಂದಿರೋದು, 60 ಇಂಚು ದಾಖಲೆ. ಈಗ ಒಂದು 3 ದಿನದಿಂದ ನಮಗೆ ಹೆಚ್ಚು ಕಡಿಮೆ 16 ಇಂಚು ಮಳೆ ಆಯಿತು 3 ದಿನದಿಂದ. ಅದರ ಪ್ರಭಾವ ಈಗ ಹೊಳೆ ತುಂಬಿ ಹರಿತಾ ಇದ್ದಾಳೆ ಕಾವೇರಿ. ಅಂದರೆ ಈಗ ಮೊದಲೆಲ್ಲ ತುಂಬ ಸಮಸ್ಯೆ ಆಗ್ತಿತ್ತು ಮಳೆ ಬಂದಾಗ. ಈ ರಸ್ತೆ, ನಾಲ್ಕು ರಸ್ತೆ ಸಂಪೂರ್ಣ ಮುಳುಗಡೆ ಆಗುವಂಥದ್ದು. ಈಗ ಮೇಲ್ಸೇತುವೆ ಆಗಿದೆ, ಯಾವ ರೀತಿ ಅನುಕೂಲ ಆಗಿದೆ ಅಂತ ಹೇಳುವಂಥದ್ದು? ಸರ್, ಮೇಲ್ಸೇತುವೆಯಿಂದ ತುಂಬ ಅನುಕೂಲ ಆಗಿದೆ ಜನತೆಗೆ. ಇಲ್ಲಿ ವಯಸ್ಸಾದವರು, ಕಾಯಿಲೆಸ್ತರು, ಅದು ಬಿಟ್ಟರೆ ಗರ್ಭಿಣಿಯರು, ಮಕ್ಕಳು, ಇಂಥವರಿಗೆಲ್ಲ ತುಂಬ ಅನುಕೂಲ ಅಂದರೆ ತುಂಬ ಅನುಕೂಲ ಆಗಿದೆ. ಯಾತ್ರಾರ್ಥಿಗಳಿಗೂ ತುಂಬ ಅನುಕೂಲ ಆಗಿದೆ. ಮೊದಲು ನೀವು ಈ ಕಡೆಗೆ ಬರಬೇಕಂದ್ರೆ ನೀವೇ ಬೋಟಿನ ಮೂಲಕ ಬರಬೇಕಿತ್ತು. ಇವಾಗ ಏನಿಲ್ಲ, ಫ್ಲೈಓವರ್ ಇದೆ. ಅದರಿಂದ ಎಲ್ಲಿಗೂ ಬೇಕಿದ್ರೆ ಹೋಗ್ಬೋದು ನಮಗೆ. ಅದರಿಂದ ಒಂದು ಅನುಕೂಲನೇ ಆಗಿದೆ ಫ್ಲೈಓವರಿಂದಾಗಿ. ಅಂದರೆ ಮೊದಲು ತಲಕಾವೇರಿಗೆ ರಸ್ತೆ ಸಂಪರ್ಕ ಕಡಿತ ಆಗ್ತಾ ಇತ್ತಾ ಹೇಗೆ ಅಂತ ಹೇಳುವ? ರಸ್ತೆ ಕಂಪ್ಲೀಟ್ ಕಡಿತ ಆಗ್ತಾ ಇತ್ತು. ಬೋಟಿನಲ್ಲೇ ಹೋಗಬೇಕಿತ್ತು. ಬೋಟಿನಲ್ಲೇ ಆದರೂ ಸಹ ಸುಮಾರು ಸೊಂಟದ ನೀರಿಗೆ ನಡ್ಕೊಂಡು ಆಮೇಲೆ ಇಲ್ಲಿಂದ ವೆಹಿಕಲ್ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಬಂದಂಥ ವೆಹಿಕಲ್ ಯಾವುದು ಹೋಗ್ತಾ ಇರಲಿಲ್ಲ. ಈಗ ವೆಹಿಕಲ್ ಸಲೀಸಾಗಿ ತಲಕಾವೇರಿವರೆಗೆ ಹೋಗ್ಬೋದು. ಫ್ಲೈಓವರಿಂದ ಅನುಕೂಲ ಆಗಿದೆ ಜನತೆಗೆ. ಅದರಲ್ಲಿ ಸ್ಪೆಷಲ್ ಆಗಿ ಹೇಳೋದಾದರೆ ಭಾಗಮಂಡಲ ಜನತೆಗಂತೂ ತುಂಬ ಅನುಕೂಲ ಆಗಿದೆ. ಇಲ್ಲೊಂದು 3-4 ಗ್ರಾಮ ಪಂಚಾಯತಿ, ಕರಿಕೆ ಆಗಿರ್ಬೋದು, ಭಾಗಮಂಡಲ ಆಗಿರ್ಬೋದು, ಅಯ್ಯಂಗೆರೆ ಆಗಿರ್ಬೋದು, ಎಲ್ಲರಿಗೂ ಅನುಕೂಲದ ವ್ಯವಸ್ಥೆ ಆಗಿದೆ. ಸರ್, ಈಗ ಈಗಾಗಲೇ ಒಂದು 3 ಅಂಗಡಿ ಮುಳುಗಡೆ ಆಗಿದೆ. ಈಗ ಮತ್ತೆ ನೀರು ಹೆಚ್ಚಾದರೆ, ಈಗ ಕ್ಷಣ ಕ್ಷಣಕ್ಕೂ ನೀರು ಏರಿಕೆ ಆಗ್ತಿದೆ. ಹೆಚ್ಚು ನೀರು ಬಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಸುತ್ತಮುತ್ತ ಜನರಿಗೆ, ಯಾವ ರೀತಿ ಅಂತ ಹೇಳುವ? ಈ ಅಂಗಡಿಗಳು ವರ್ಷಂಪ್ರತಿ ಮುಳುಗಡೆ ಆಗುವಂಥದ್ದೇ ನಮ್ಮಲ್ಲಿ ನೀರು ಬರುವಂಥ ಸಂದರ್ಭದಲ್ಲಿ. ಮತ್ತು ತಾತ್ಕಾಲಿಕ ಅಂಗಡಿಗಳದು. ಆ ಹೇಗೆಂತ ಹೇಳಿದರೆ ಅವರು ಮಾಮೂಲಿ ಜೂನ್ ಫಸ್ಟಿಗೆ ಆಗೋತ್ತಿಗೆ ಅಂಗಡಿಯನ್ನು ಬಿಚ್ಚಿ ಹೋಗ್ತಾ ಇದ್ರು. ಈ ಬಾರಿ ಅಲ್ಲೇ ಕೂತಿದ್ದಾರೆ. ಮಳೆಯನ್ನು ಮೊನ್ನೆ ಮೇಲಿ ಬಂದ ಕಾರಣ ಮಳೆ ಕಡಿಮೆ ಇರುವುದು ಅಂತ ಹೇಳುವಂಥ ಉದ್ದೇಶದಿಂದ ಮುನ್ನೆಚ್ಚರಿಕೆಯಾಗಿ ಅವರು ಹೋಗಲಿಲ್ಲ. ನಾವಂತೂ ಪಂಚಾಯಿತಿ ಕಡೆಯಿಂದ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೀವಿ, ನೀವು ಇಲ್ಲಿಂದ ಸ್ಥಳಾಂತರಗೊಳ್ಳಿ ಅಂತ ಹೇಳುವಂಥ ತಾತ್ಕಾಲಿಕ ಅಂಗಡಿಗಳು. ಈಗ ಮಳೆ ಹೆಚ್ಚಾದಾಗ ಒಂದು 2-3 ವರ್ಷ ದೇವಸ್ಥಾನದ ಒಳಗೆ ನೀರು ಬಂದಿತ್ತು 18-19ರಲ್ಲಿ. ಆ ರೀತಿ ಏನಾದರೂ ಪರಿಸ್ಥಿತಿ ಇದೆಯಾ? ಮಳೆ ಹೇಗಿದೆ ಅಂತ ಹೇಳುವಂಥದ್ದು? ಸರ್, ಈ ವರ್ಷದ ಮಳೆಯ ಪ್ರಭಾವ ನೋಡಿದರೆ ಏನು ನಮ್ಮಲ್ಲಿ 19-20ರಲ್ಲಿ ಮಳೆ ಹೊಡಿತು ಅದೇ ಪರಿಸ್ಥಿತಿಗೆ ಬರ್ಬೋದು. ಹಾಗಿದ್ರೆ ದೇವಸ್ಥಾನದ ಒಳಗಡೆನೂ ನೀರು ಹೋಗುವ ತುಂಬ ಚಾನ್ಸಸ್ ಇದೆ. ಇವತ್ತು ಮಳೆ ಜಾಸ್ತಿ ಇದೆಯಾ ಹೇಗೆ ಅಂತ? ಇವತ್ತು ಮಳೆ ಜಾಸ್ತಿ ಇದೆ. ಇವತ್ತು ಬೆಳಿಗ್ಗೆ ಆದ ಮೇಲೇ ಮಳೆ ಜಾಸ್ತಿ ಆಗಿರುವಂಥದ್ದು. ಬೆಳಿಗ್ಗೆ ಏನು ನೀರು ಇರಲಿಲ್ಲ ರಸ್ತೆ ಮೇಲೆ. ಬೆಳಿಗ್ಗೆ 6:30ಯಿಂದ ನಂತರ ಈ ನೀರು ಬಂದಿರುವಂಥದ್ದು ಇಲ್ಲಿ. ಒಟ್ಟಾರೆ ಇವತ್ತು ಬೆಳಿಗ್ಗೆಯಿಂದ ಮಳೆ ಜಾಸ್ತಿ ಆಗ್ತಿದೆ ಅಂತ ಇವರು ಹೇಳ್ತಿದ್ರೆ, ನೀರು ಕ್ಷಣ ಕ್ಷಣಕ್ಕೂ ಇಲ್ಲಿ ಏರಿಕೆ ಆಗ್ತಿದೆ. ಅಂದರೆ 2018-19ರಲ್ಲಿ ಧಾರಾಕಾರ ಮಳೆ ಆದಾಗ ಬಗಂಡೇಶ್ವರ ದೇವಸ್ಥಾನದ ಒಳಗೂ ನೀರು ನುಗ್ಗಿತ್ತು. ಅದೇ ರೀತಿ ಆಗ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ನೋಡಬೇಕು, ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ 2-3 ದಿವಸ ಭಾರಿ ಮಳೆ ಆಗುತ್ತೆ ಅಂತೇಳಿ. ಅದಕ್ಕೆ ಹೆಚ್ಚು ಮಳೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.